ಅಂತೇಳಿ ಬರೆಯಕ್ಕೆ ಕೊಟ್ಟಾರ. ಬರೆದು 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 ಕೈ ಏನು ಅದು ಸ್ವಲ್ಪ ರೆಸ್ಟರ ಮಾಡ್ತೀನಿ. ಫೋನ್ ನೋಡ್ತಂತೇಳಿ ಒಂದು ಸ್ವಲ್ಪ, ಆಮೇಲೆ ಮತ್ತೆ ಬರ್ಕಂದ್ರೆ ಅದು. ಅರೆ ಫೋನ್ ನೋಡ್ಬೇಕು ಅನ್ನೋದ್ರಾಗ ಯಾರ್ದ ಫೋನ ಬರಾಕತೈತೆ ತಡಿ, ಯಾರ ಐತೆ ನೋಡೋಣ. ಓ ಇವನ್ ಫೋನಾ, ತಡಿ ಮಾತಾಡೋಣ. ನನಗೂ ಹೆಂಗೆ ಬೇಸರ ಆಗೈತಿ, ಟೈಮ್ ಪಾಸ್ ಆಗೈತಿ ಸ್ವಲ್ಪ ಹೊತ್ತು. ಹಲೋ, ಹೇಳ, ಹೆಂಗೆ ವರ್ಕ್ ಎಲ್ಲ ಚಲೋ ನಡೆದೈತೆ? ಏನು ವರ್ಕ ಏನ, ನನಗಂತೂ ಏನು ಓದಾಕ ಬರ್ಯಾಕ ಮನಸ್ಸನ ಇಲ್ಲ. ನನಗೆ ನಿನ್ನ ನೋಡಂಗಾಗೈತಿ. ಇವತ್ತು ಮನೆಗೆ ಯಾರು ಇರಲ್ಲ ಅಂದೆಲ್ಲ, ಬರ್ಲೇನ? ಏನ ಮನೆಗೆ ಬರ್ತೀಯಾ? ಬೇಡ ಬೇಡ ಪಲ್ಲವಿ, ಯಾರದು? ಯಾರಿಗೆ ಮನೆ ಬರೋದು ಬೇಡ ಅನ್ನಕತ್ತಿದಿ? ಹಂಗೆ ಅನ್ಬಾರ್ದವ, ಮನೆಗೆ ಬರೋರಿಗೆ ಬಾ ಅಂತ ಕರಿಯಲ್ಲ. ಅಯ್ಯ, ಅದಕ್ಕೆ ಯಾಕಷ್ಟು ಗಾಬಕ್ಕಿದೆ? ನಮ್ಮ ಮನೆ ನಾ ಬಂದನಿ, ಏನು ಬೇರೆ ಮನೆಗೆ ಹೋಗಿ ನಾನು ಅನ್ನಂಗೆ ಮಾಡ್ತೀಯಲ್ಲೇ? ಏನಾಗಲ್ತಾಗ ನಿನ್ನ ಅಷ್ಟಕ್ಕೂ ಅದು ಯಾರ ಕರೆಯಕತ್ತಿದ್ದಲ್ಲ, ಅಲ್ಲ ಬೇಡ ಅನ್ನಕತ್ತಿದ್ದಲ್ಲ, ಅವ್ರಿಗೆ ಹೇಳ ಬಾ ಅಂತಂದು. ಅವರ ನನ್ನ ಫ್ರೆಂಡ್ ಬೇ, ಆಕೇನು ಓದಂಗಿಲ್ಲ ಬಿಡಂಗಿಲ್ಲ ಬಿಡಬೇ, ಇಲ್ಲಿ ಬಂದು ಸುಮ್ಮನೆ ಮಾತು ಹಚ್ಕೊಂಡು ಕುಂದಿರ್ತಾಳ, ಅದಕ್ಕೆ ಬೇಡ ಅಂತಂದು ಹೇಳಕತ್ತಿದ್ದೆ. ಸುಮ್ಮನೆ ಓದರ್ನು ಓದ್ಬಿಡಲ್ಲಕ್ಕೆ. ಹೌದನ? ಸೈ ಬಿಡ ಹಂಗಾರ, ಸರಿ ಮಾಡಿದೆ. ಬೇಡ ಅಂತಾನೆ ಹೇಳ್ಬಿಡ, ಅಂತಾರನೆಲ್ಲ ಹಂತ್ಯಕನ ಇಟ್ಕೋಬೇಡ ನೀನು. ಓದ್ಲಾರ್ದವ್ರು ಬರ್ಲಾರ್ದವ್ರ ಜೊತೆಗಿದ್ರೆ ನಮಗೂ ಓದ್ಕೊಡಲ್ಲ ಅವರು, ಅದಕ್ಕೆ ಬೇಡವಾ, ಹಂಗಾಗಿ ದೂರನ ಇದ್ದು ಬಿಡು ನೀನು. ಹ್ಞೂ ಅಮ್ಮ, ಅದಕ್ಕಾಗಿ ನಾ ಬೇಡ ಅಂತಂದು ಹೇಳಕತ್ತಿದ್ದಕ್ಕೆ ಮನೆ ಬರೋದು. ಹೌದೇನವ? ಸರಿ ತಗ ಹಂಗಾರ. ಊಟ ಪಾಠ ಮಾಡಿದೆ ಹೌದಲ್ಲ ಮಧ್ಯಾಹ್ನ? ನಾನು ನಿಮ್ಮ ಅತ್ತೆ ಮನೆಗೆ ಹೋಗಿ ಕುತ್ಕೊಂಡಾಕೆ ಅಲ್ಲೇ ಕುತ್ಕೊಂಡ್ಬಿಟ್ನವ. ಆಕೆ ಇಲ್ಲೇ ಉಂಡು ಹೋಗಂತೇವ ಅನ್ನಕತ್ತಿಲ್ಲ, ಹಂಗಾಗಿ ಅಲ್ಲೇ ಊಟ ಮಾಡಿದ್ನಲ್ಲ, ಅಲ್ಲೇ ಹೋಗಿ ಕುತ್ಕೊಂಡ್ಬಿಟ್ಟೆ. ಅಂದಂಗ ನಿಮ್ಮವ್ ಇನ್ನೂ ಬಂದಿಲ್ಲ ಮದುವೆ ಹೋದಾಕಿ? ಇಲ್ಲಮ್ಮ, ಇನ್ನೂ ಬಂದಿಲ್ಲ. ನಿಮ್ಮ ಮಕ್ಕಳ ಇದ್ರೆ ಮಕ್ಕ ಹೋಗಮ್ಮ, ನಾ ಇಲ್ಲೇ ಇರ್ತೇನೆ ಬಾಗಿಲಾಗ. ಸರಿ ತಗೊಳವ, ಯಾಕ ಕಣ್ಣು ಎಳೀತವು ಹೂವು ಗಡ್ಡರ ಹಾಕದಿ. ಬಾಗಿಲ್ದಾಗ ಇರ್ತೇನೆ ಅಂತೀವಿ, ಲಕ್ಷಣ ಇರಲ್ಲ ನೋಡು. ನಾ ಬಂದದ್ದು ಲಕ್ಷಣ ಇದ್ದಲ್ಲ ನಿನಗೆ. ಹಲೋ, ಮಾತಾಡಿ ಸುಮ್ಮನೆ ಆಗಿಬಿಟ್ಟೆಲ್ಲ. ನಾನು ನಿನ್ನ ಜೊತೆ ಮಾತಾಡ್ಬೇಕಂತ ಫೋನ್ ಮಾಡೀನಿ, ನೀನು ನೋಡಿದ್ರಲ್ಲಿ ಯಾರದ ಜೊತೆ ಮಾತಾಡ್ತಿದ್ದೀಯಲ್ಲ? ಆದ ನಮ್ಮ ಅಜ್ಜಿ ಅವ್ರಿಗೆ ಭಾಳ ಸುಸ್ತಾಗೈತಂತ, ಅದಕ್ಕೆ ನಾ ಮಕ್ಕಂತಾನೆ ಅಂತಂದು ಹೇಳಕತ್ತಿದ್ರು. ಸರಿ ತಗ, ನಾ ಎಲ್ಲ ಆಮೇಲೆ ಫೋನ್ ಮಾಡ್ತಾನೆ ಅಂತ ಫ್ರೀ ಆದಾಗ. ಇಡ್ಲಾ ಈಗ? ಫೋನ್ ಇಡಬೇಡ. ನಿನ್ನ ಜೊತೆ ಮಾತಾಡೋಕ್ಕಾಗೆ ಫೋನ್ ಮಾಡೇನಿ ನಾನು. ನೀ ಫೋನ್ ಕಟ್ ಮಾಡಿದಿ, ಸೀದಾ ಮನೆಗೆ ಬರ್ತಾನೆ ನೋಡಿ ನಾನು. ಸರಿ ತಗೊಳವ, ಫೋನ್ ಇಟ್ಟದನ್ನ ಓದೋದು ಬರೆಯೋದು ಮಾಡ್ಕೆ ಹೋಗ್ಲೇ ನಾನು? ಹ್ಞೂ ಅಮ್ಮ, ಸರಿ ತಗ. ಪಲ್ಲವಿ, ವಿಡಿಯೋ ಕಾಲ್ ಆನ್ ಮಾಡ, ವಿಡಿಯೋ ಕಾಲ್ ರಿಕ್ವೆಸ್ಟ್ ಕಳ್ಸಿ ನೋಡು. ಯಾಕೆ ಬಂದ್ಬಿಡು. ಯಾಕೆ ನಾ ಚಂದರ ಚಲೋ ಕಾಣುವಲ್ದ ನಿನಗೆ? ನಮ್ಮ ಜೊತೆ ನಾನು ಕೆರೆ ತಂದು ಹೊಡಿಸ್ಕಿಲ್ಲೇನ? ಹಂಗ ಏನಿಲ್ಲ, ಮೂವ ಬಾಯ ಬೂಟ್ ಇಟ್ಟ ಹೊಡಿತಾಳ, ಹಂಗ ಹಿಂಗ ಅಲ್ಲ. ಬೇಡಪ್ಪ, ಇಂಥದೆಲ್ಲ ಏನು ಮಾಡಕ್ಕೆ ಹೋಗ್ಬೇಡ. ಮನೆ ಪನಿ ಬರೋದೆಲ್ಲ ನೆನಪನ್ನು ಮಾಡ್ಕೋಬೇಡ ನೀನು. ಮುಂದೆ ಐತಲ್ಲ, ಅವಾಗ ಬೇಕಾರ ಬರೋದು ಹೋಗೋದು ಮಾಡುವಂತೆ. ಈ ಸದ್ಯಕ್ಕೆ ಮಾತ್ರ ಬೇಡಪ್ಪ. ಮಣ್ಣಿನಲ್ಲಿ ಇಳಿಸೋದಲ್ಲ ಒಣಗ ಎಲ್ಲ ಹೆಂಗೆ ಕೇಳಾಕತ್ತಿದ್ರು ಗೊತ್ತೇನ? ಯಾರು ಅವನು, ಇಲ್ಲಿ ಯಾಕೆ ಬಂದದ್ದ, ಹಂಗಲ್ಲ. ಆಮೇಲೆ ಅದ ಅಡ್ರೆಸ್ ಕೇಳಿದ್ರು ಹೇಳಿದೆ ಅಂತಂದು ಹೇಳಿ ಸುಮ್ಮನೆ ಏನೋ ಒಂದು ಹೇಳಿ ಹಾರ್ಕೆ ಮಂದೆ ಗೊತ್ತೇನ? ಪಲ್ಲವಿ, ಯಾರದ? ಯಾರಿಗದ ಅಡ್ರೆಸ್ ಕೇಳಾಕತ್ತಾರ ನೀನು? ಇವ ಏನು ಬೇ, ಏನು ಮಸ್ತ್ ಕಾಣಕತ್ತಿಯಲ್ಲ. ಅಂಗಿ ಪ್ಯಾಂಟು ಮಸ್ತಾಗಿ ಬೇವ ನಿನಗೆ. ಇವ ಬಾರ್ ಬಿ, ಇಬ್ರು ಸೇರಿ ಒಂದು ಸೆಲ್ಫಿ ಹೊಡ್ಕೊಳ್ಳೋಣ. ನನಗೆ ಗೊತ್ತೈತಿ ನಾ ಮಸ್ತ್ ಕಾಣಕತ್ತೇನೆ ಅನ್ನೋದು, ಮಾತು ಮರೆಸ್ಬೇಡ. ಯಾರಿಗದ ಅಡ್ರೆಸ್ ಕೇಳಿದ್ದು ಹೇಳಿದ್ದು ನೀನು? ಇವ ನೀನಂತ ಎಷ್ಟು ಅನುಮಾನ ಪಡ್ತೀವಿ ನೀನು? ಹಾಗೆ ಹೋಗೋರು ಯಾರ ಈ ಅಡ್ರೆಸ್ ಎಲ್ಲಿ ಬರ್ತೈತೆ ತಂಗಿ ಅಂತ ಕೇಳಿದ್ರು, ಇಲ್ಲ ಹಿಂಗೆ ಹೋಗ್ರಿ ಅಂತಂದು ಹೇಳಿದ್ನವ. ಅದು ಹೇಮಾಂಟಿ ಮನೆ ಮುಂದನ, ಏನು ದೂರಲ್ಲ ಏನಲ್ಲ, ನೋಡ್ಬೇಕಾರೆ ಅವ್ರನ್ನ ಕೇಳು. ಅವರೇ ಹೇಳಿದ್ದು, ಹಿಂಗೆ ಅಲ್ಲಿ ತಮ್ಮ ಬರೋದು ಆ ಕಡೆ ಬಸ್ ಸ್ಟ್ಯಾಂಡ್ ಅಂತೆಲ್ಲ ಐತೆ ಅವ್ರ ಮನೆ ಅಂತಂದು ಹೇಳಿದ್ರು ನೋಡು. ಅದೇ ನೀನಂತೂ ಬರೀ ಅನುಮಾನ ಪಡ್ತೀವ. ಹಿಂಗೆ ಮಾಡೋದಕ್ಕೆ ನಾನು ನಿನ್ನ ಜೊತೆ ಮಾತಾಡೋಕೆ ಮನಸ್ಸಾಗಲ್ಲ ನೋಡು, ಹೋಗುತ್ತಾಗ. ಅದು ಅನುಮಾನ ಅಲ್ಲ ಪಲ್ಲವಿ, ಕಾಜಿ ನಿನ್ನ ಮೇಲೆ ಇರೋದು. ಮತ್ತು ಏನಕ್ಕೆ ಏನಾರ ಮಾಡ್ಕೊಂಡು ಈಕೆ ಮತ್ತೆ ಮೋಸಕ್ಕೊಳಗಾಗಬಾರ್ದಲ್ಲ ಅನ್ನೋದಷ್ಟ ಉದ್ದೇಶ. ಅದಕ್ಕೆ ಕೇಳ್ತೇವೆ. ತಾಯಿ ತಂದೆ ಅದರ ಈಟು ಕೇಳಬಾರ್ದೇನವ ನಾವು? ನೀವಂತೂ ತೀರ ಮಾಡ್ತಿರವ ಇತ್ತಿತ್ತಾಗ ಮಕ್ಕಳು. ಅಪ್ಪ ಒಂದು ಪ್ರಶ್ನೆ ಹೆಚ್ಚು ಕೇಳಂಗಿಲ್ಲ ನೋಡು, ನಮ್ಗೆ ಹೊಳ್ಳಿ ಇದ್ರ ಉತ್ತರ ಕೊಡ್ತೀರಿ. ಈಗ ನೀ ಹೇಳಿದ್ದು ಕರೆ ಹೌದಲ್ಲ? ಸರಿ ಬಿಡು, ನಿನ್ನ ಮಾತು ಮೇಲೆ ನಂಬ್ತೇನೆ ನಾನು. ಅಂದಂಗೆ ನಿಮ್ಮಪ್ಪಿನ ಮನೆ ಬಂದಿಲ್ಲದಲ್ಲ? ಅಪ್ಪ ಬಂದಿಲ್ಲ, ಆದ್ರೆ ಅಮ್ಮ ಬಂದಾಳ. ಮಕ್ಕಳಿದ್ರೆ ಮಕ್ಕ ಹೋಗ್ಯಮ್ಮ ಅನ್ನೆ, ಅದಕ್ಕೆ ಹೋಗ್ಯಾಳ ಕೋಣೆಗೆ. ಹೌದಾ? ಸರಿ ತಗ. ಆಮೇಲೆ ನಾನು ಈ ಡ್ರೆಸ್ ಹಾಕಿದ್ದೆ ಅಂತಂದು ನಿಮ್ಮ ಅಮ್ಮಗಾಗಲಿ ನಿಮ್ಮ ಅಪ್ಪಗಾಗಲಿ ಹೇಳಕ್ಕೋಗ್ಬೇಡ ಏನ? ಸರಿ ತಗ, ಹೇಳಂಗಿಲ್ಲ. ಆದ್ರೆ ಇವ ಮಸ್ತ್ ಕಾಣಕತ್ತಿದೆ ಇದ್ರಾಗ. ಥ್ಯಾಂಕ್ ಯು. ಅಪ್ಪ, ಏನೋ ಒಂದು ಹೇಳಿ ನಮ್ಮ ಅವ್ವಗ ಜೋರು ಮಾಡಿ ಕಳಿಸಿದೆ, ಸುಮ್ಮನಾದ್ಲು. ಇಲ್ಲ ಅಂದ್ರೆ ಫೋನ್ನಾಗ ಯಾರದು ತಂಬ ಇಲ್ಲಿ ಮಾತಾಡ್ತಾನೆ ಅಂತ ನಿಂದಿರ್ತದ್ಲು. ಆತ ಮದುವೆ ನೀನು ಏನಾರು ಉಳಿಸಿರೋ ಕೆಲಸನ? ನಾನೆಲ್ಲ ಮದುಮಕ್ಕಳನ್ನ ಕಳಿಸಿ ಕಡೆಗೆ ಅವ್ರಿಗೊಂದು ಕೂಸು ಹುಟ್ಟಿಂದ ಹೆಸರಿಟ್ಟ ಬರ್ತೀವಿ ಅಂತ ಮಾಡಿದ್ದು ಬಿಡು. ಈಗ ಬಂದಿಲ್ಲ,
ಚಲೋ ಆತ್ ಬಿಡು. ಅತ್ತೀರ ಅವರೆಲ್ಲ ತಡಿ ಹೋಗುವಂತಿ ಮದ್ಮಕ್ಳು ಕಳಿಸಿ ಅಂತಂದು ಅನ್ನಕತ್ತಿದ್ರೆ ತಡಿಯಕ್ಕ ನಾನ ಬಿಡ್ತೀನಿ ಕಾರ್ ತಗೊಂಡ್ಬಂದು ಅಂತಂದು ಅಂದವನ್ ನಮ್ಮ ತಮ್ಮ. ಆದ್ರೆ ನಾನು ಬ್ಯಾಡ ತೆಗಿ ಮನ್ಯಾಗ ಅತ್ತೆಯರ್ ಇರ್ತಾರ ಹೊತ್ತಾತಾಲ ಊಟ ಪಾಠ ಮಾಡಿದ್ರೆ ಇಲ್ಲ ಅಂತ ಹೇಳಿ ಬಂದು ನೋಡ್ರಿ. ಹೂವ ಈಗ ನೆನಪಾತಲ್ ಬಿಡು, ಮನ್ಯಾಗ ಹತ್ತದಳ ಉಂಡ ಇಲ್ಲ ಅನ್ನೋದು. ನೀನಂತೂ ಹದ 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 ತಿನ್ನಕ್ಕೆ ಹೋಗಿರ್ತೀಯ, ಮತ್ತು ಅಲ್ಲಿ ತಿಂದು ಬಂದಿರ್ತಿದಿ. ನಮ್ದು ಕಬರು ಏಟ್ರ ಐತೆ ನಿನಗೆ ಏನು ಉಂಡ್ಲಾತಿ ಏನಿಲ್ಲ ಅನ್ನೋದು. ಹಾಂ, ಅಡುಗೆ ಮಾಡಿಟ್ಟು ಹೋಗ್ಬೇಕು ಅನ್ನೋದು ಗೊತ್ತಾಗಂಗಿಲ್ಲ ನಿನಗೆ. ಯಾಕ್ರಿ ಅತ್ತೀರ ಅಡಿಗಿತ್ತಲ್ಲ ಹಂಗಂದ ಮಾಡ್ಲಿಲ್ಲ ನಾನು ಇವತ್ತು. ಅಷ್ಟಕ್ಕೂ ನಾನು ಒಬ್ಬಕ್ಕೇನು ತಿನ್ನಕ್ಕೆ ಹೋಗಿದ್ದಿಲ್ಲಲ್ರಿ, ನಿಮ್ಮನ್ನ ಕರೆದೆ ಬರ್ರಿ ಅತ್ತೀರ ಹೋಗೋಣ ಮದುವೆಗೆ ಅಂತಂದು. ನೀವು ಬರ್ಲಿಲ್ಲದ್ರ ನಾ ಏನು ಮಾಡಕ್ಕೆ ಹೋಗ್ಲಿ, ಮತ್ತು ಹೋಗಿರ್ತೇವೆ ಅಂದ್ರೆ ಅದು ಬೇಡ ಇದು ಬೇಡ ಅನ್ಕೊಂತ ನಿಲ್ಲಕ್ಕತ್ತೇನ್ರಿ. ಎಲ್ಲ ಊಟ ಮಾಡೇ ಬರ್ತೇವೆ. ಏನು ಮಾಡ್ಬೇಕು ನಾನು ಅಲ್ಲಿ ಬಂದು? ಏನು ಅನ್ನ ತಿನ್ನಂಗಿರ್ತೈತೆ, ಅದೇನೋ ಸಿಬಿಟ್ ಕೊಡ್ತಾರೆ ಅದನ್ನು ತಿನ್ನಂಗಿರ್ತೈತೆ, ಅದೇನೋ ಪಲಾವು ರೈಸು ಅಂತ ಏನೇನೋ ಮಾಡಿರ್ತಾರೆ. ಬರೀ ಅನ್ನದ ಐಟಮು ಸಿಹಿ ಐಟಮು ಇರ್ತವೆ. ರೊಟ್ಟೆರ ಇರೋದಿಲ್ಲ, ಚಪಾತಿರ ಇರೋದಿಲ್ಲ. ಅವು ಇದ್ರೂ ಎರಡೆರಡು ತುಂಡು ಹಾಕ್ತಾರೆ. ಹೊಟ್ಟೆಗೆ ಹತ್ತಂಗಿಲ್ಲ ಬಿಡಂಗಿಲ್ಲ. ಅದಕ್ಕೆ ಒಲ್ಲೆ ಅಂದೆ. ನನಗೆ 2 ಬಿಸಿ ರೊಟ್ಟಿ ಮಾಡಿಟ್ಟು ಹೋಗ್ಬೇಕಿಲ್ಲ, ಅಡಿಗಿತ್ತಂತ. ತಂಗಳು ಅಡಿಗೆ ತಿನ್ಬೇಕನ ನಾನು, ನೀನಾದ್ರೆ ಹಂಗೆ ಬಿಸಿ ಬಿಸಿ ಹದ ಹದ ತಿನ್ನಕ್ಕೆ ಹೋಗಿದ್ದೇನೆ. ಅತ್ತೀರ ನೀವು ಮಾತಾಡೋದು ಯಾಕೆ ಸರಿ ಕಾಣವಲ್ ನೋಡ್ರಿ ನನಗೆ. ನಾನೇನು ಬೇಕಂತ ಬಿಟ್ಟದ್ದಿಲ್ಲ, ರೊಟ್ಟಿ ಮೆತ್ತಗದವು ಬಿಡು ಉಣ್ತಾರಲ್ಲ ಅಂತ ಹೇಳಿ ಬಿಟ್ಟಿದ್ದೆ. ನೀವು ನೋಡಿದ್ರೆ ನಾನೇನು ರೊಟ್ಟಿನ ಮಾಡ್ಕೊಡಲ್ಲ, ನಿಮಗೆ ಬಿಸಿ ಅನ್ನೋರ್ಗತೆ ಮಾತಾಡ್ತಿರಲ್ಲ. ಯಾರ್ದಾರ ಮುಂದೆ ಮರ್ಯಾದೆ ತೆಗೆದಿರಿ ನಂದು. ಅಷ್ಟಕ್ಕೂ ನಾವು ಒಂದು ದಿವಸಕ್ಕಲ್ಲ ಏನಾಕತಿ, ಇವತ್ತು ಒಂದಿನ ಬಿಟ್ಟನಿ ನಾನು ಮಾಡೋದು. ಹೌದವ, ನೀ ಇವತ್ತು ಒಂದು ದಿವಸ ಬಿಟ್ಟಿದ್ದಿ. ಆದ್ರೆ ನಾನು ಇವತ್ತು ಒಂದು ದಿವಸನ ಅನ್ನಕತ್ತಿರೋದು. ನಾನೇನು ದಿನ ಅನ್ನೋದಲ್ಲ ನಿನಗೆ. ಅದು ನಿನ್ನ ತಪ್ಪಲ್ಲ, ನಿನ್ನ ಗಂಡನ ತಪ್ಪು. ಅವನದನಲ್ಲ ಅವ್ನು ಲಾಲೆ, ನಿನಗೆ ಸಡ್ಲು ಕೊಟ್ಬಿಟ್ಟನ, ಅದಕ್ಕೆ ಮಾಡ್ತೀನಿ ನೀನು. ಹಂಗಾಗಿ ಹೊಳ್ಳಿ ಮಾತಾಡೋದು ಕಲ್ತಿದ್ದೀನಿ ನನಗೆ. ಅತ್ತೇನದು ಏಟ್ರ ಕಿಮ್ಮತ್ತಿಟ್ಟು ಏನು? ಅತ್ತೀರ ಯಾಕೆ ಹಂಗೆ ಮಾತಾಡಕತ್ತೀರಿ? ಅವ್ರೇನು ನನಗೆ ಸಡ್ಲು ಕೊಟ್ಟಾರ ಅಂತದು? ನೀವು ಹಂಗೆ ಚಲೋ ಮಾಡಿಬಿಟ್ಟಿರಲ್ಲ ಇವತ್ತು. ಅಷ್ಟಕ್ಕೂ ಮುಂಜಾನೆ ಸುಟ್ಟದ ರೊಟ್ಟೆ ಅವು, ಏನು ನೆನ್ನೆ ಮೊನ್ನೆ ರೊಟ್ಟೆ ಅಲ್ಲ. ನೀವಂತೆ ಬರೀ ಇಲ್ಲದ ಮಾತಾಡ್ತೀರಪ್ಪ. ಏನು 3 ಹೊತ್ತೇನು ಒಲೆ ಮುಂದೆ ಇರ್ಬೇಕೇನ? ಎಲ್ಲಿ ಹೋಗೋದು ಬರೋದು ಮಾಡಬಾರ್ದನ? ಏನು ನೋಡು, ಇದ್ರ 2 ಅಕ್ಕಿ ಕಾಳು ಹಾಕಕ್ಕೆ ಹೋಗ್ಯಾನಿ, ತೀರಾ ಅದಿಷ್ಟಕ್ಕೂ ಇವ್ರಿಗೆ ಕಣ್ಣು ಕಿಸ್ರಾಗ್ಬಿಟ್ಟತಿ. ಇವ ಹೋಗ್ಲಿ ಬಿಡ್ಬೇ, ಅದಕ್ಕೆ ಯಾಕೆ ಹಂಗೆ ಸಿಡಿ ಮಾಡ್ತಿದ್ದಿ? ನನಗೆ ಉಣ್ಣಂಗಾಗಿಲ್ಲವ. 2 ಬಿಸಿ ರೊಟ್ಟಿ ಸುಟ್ಟು ಕೊಡಂದ್ರೆ ಯಾಕೇನು ಸುಡಲ್ಲ ಅಂತಾಳೇನ? ಈಗ ಹೋಗಿ ಸುಟ್ಟು ಕೊಡ್ತಾಳ. ಉಣ್ಣುವಂತ ಬಿಡು, ಯಾಕೆ ಹಂಗೆ ಮಾಡ್ತಿದ್ದಿ? ಬೇಡಪ್ಪ ಬೇಡ. ಹಾಕಿ ಬಿಸಿಲಾಗಿದ್ದು ದಣದ ಬಂದು ನನಗೆ 2 ಬಿಸಿ ರೊಟ್ಟಿ ಮಾಡಿಕೊಟ್ಟು ಅಂದ್ರೆ ಹಂಗೆ ಊರು ತುಂಬ ಹಲಿಗೆ ತಗೊಂಡು ಸಾರ್ಕೆಂತ ಹೋಗ್ಕಳ. ಅಯ್ಯೋ ಮತ್ತೆ ನಾನು ಅಡ್ಡಾಡಿ ಬಂದ್ರೂ ಫಂಕ್ಷನ್ಗೆ ಹೋಗಿ ಬಂದ್ರೂ ಬಿಡಂಗಿಲ್ಲ ಬಿಸಿ ರೊಟ್ಟಿ ಮಾಡಿಕೊಡೋ ತನಕ ಅಂಥೇಳಿ ಊರು ತುಂಬ ಡಂಗ್ರ ಹಾಕ್ತಾಳಪ್ಪ. ಬೇಡ, ನನ್ನ ಮನಸ್ಸು ಬಂದ್ರೆ ತಿಂತಾನೆ, ಇಲ್ಲ ಅಂದ್ರೆ ಹಂಗೆ ಇರ್ತಾನೆ. ಒಂದು ಹೊತ್ತು ಉಪವಾಸ ಇದ್ರೆ ಏನು ಜೀವ ಹೋಗೋದಲ್ಲ. ನೋಡ್ರಿ, ಕೇಳಿದ್ರೆ ನಿಮ್ಮವ್ರು ಮಾತಾಡೋದು ಹೆಂಗೆ ಮಾತಾಡಕತ್ತಾರ? ತೀರಾ ನಾನು ಹಂಗೆ ಮಾಡ್ತಿದ್ದೇನೇನ? ಯಾವಾಗಾರ ಒಬ್ರಿದ್ರಿಗಾರ ನಮ್ಮ ಮಂತ್ಯನ ಸುದ್ದಿನ ನಾ ಹೇಳಿರೋದು ಹೊರಗೆ, ಹಿಂಗೆ ನಮ್ಮ ಅತ್ತೆ ಹಿಂಗೆ ನನ್ನ ಗಂಡ ಅಂತದ್ದು ಒಬ್ರಿದ್ರಿಗಾರ ಹೇಳ್ತಾನೆ ನಾನು. ಬಾಯಾಗ ನಾಲ್ಗೆ ಇಟ್ಕೊಂಡು ನಾಲ್ಗೆ ಐತೆ ಅಲ್ಲ ಅನ್ನಂಗೆ ಬಿದ್ದಿರ್ತಾನೆ ಮನ್ಯಾಗನ. ತೀರಾ ಅಷ್ಟು ಗೊತ್ತಾಗಲ್ಲೇನ? ಇಷ್ಟು ವರ್ಷ ಆತು ಇವ್ರ ಮನೆಯಾಗ ಬಾಳೆ ಮಾಡಕತ್ತಿ. ನನ್ನ ಸೊಸೆ ಹೆಂಗೆ ಅನ್ನೋದು ನಮ್ಮ ಅತ್ತೆ ಇವತ್ತಿಗೆ ಗೊತ್ತಾಗೋಲ್ಲ ನೋಡು. ಏನಂತ ಮಾಡಿ ಬದುಕ್ಬೇಕನ್ನ ಇಲ್ಲಿ. ಲಲ್ಲಿ, ಈಗ ನೀ ಸುಮ್ಮನೆ ಇರ್ತೀಯಲ್ಲ, ನೀನೊಂದು ಮಾತಾಡೋದು ಆಕೆ ಅವು ಒಂದು ಮಾತಾಡೋದು, ಇದ್ರ ಹಚ್ಕೊಂಡು ನಿಂತ್ಕೊಂಡು ಹೇಳಿದ್ರೆ ನಾನು ತಲೆ ಕೆಟ್ಟು ಹೋಗೋದು ನೋಡು. ನಾ ಮನೆಗೆ ಬರೋದಲ್ಲತ್ಲ, ನೀವೇ ಇದ್ದು ಬಿಡ್ರಿ ಮನ್ಯಾಗ ಅತ್ತೆ ಸೊಸಿನ. ಹಿಂಗೆ ನೋಡಿ ನೀವು, ನಾನೊಂದು ಏನೋ ಚಲೋ ಕರೆಕ್ಟ್ ಅಂತ ಮಾತಾಡಂಗಿಲ್ಲ, ಸಿಟ್ಟು ಬಂದ್ಬಿಡ್ತೈತಿ. ಮನೆಗೆ ಇರಂಗಿಲ್ಲ ಅಂತ ಒಂದು ಹೆದರಿಕೆ ಹಚ್ತೀರಿ. ನನಗಷ್ಟ ಹೇಳೋದು ನೀವು, ನಿಮ್ಮವ್ಗೆ ಹೇಳ್ಬೇಕು ಒಂಚೂರು ಸುಧಾರಿಸ್ಕೊಂಡು ಇರಬೇವ ನೀನು ಅಂತಂದು. ಏನು ಮಾಡ್ತಾರ ಅವ್ರು? ತೀರಾ ನಾನು ಮುಂಜಾನೆಯಿಂದ ಏ ಸಾಕಾಗಿರ್ತೈತಿ. ತೀರ ಗೊತ್ತಾಗಂಗಿಲ್ಲ, ಇಷ್ಟೆಲ್ಲ ಮಾಡಿರ್ತಾಳ ಬಿಡು. ಒಂದು ದಿನಕ್ಕೆ ಏನಾಯ್ತು, ಅವು ಮುಂಜಾನೆ ಸುಟ್ಟದ ರೊಟ್ಟಿ ಅಂತಂದು ಸುಧಾರಿಸ್ಕೊಂಡು ತಿನ್ನಕ್ಕಾಗಂಗಿಲ್ಲ. ಯಾಕೆ? ಇವ್ರು ಹೋಗಿರ್ತಾರಲ್ಲ ಅಲ್ಲಿ ಮಗಳ ಮನೆಗೆ, ಅವರು ಹಂಗೆ ಮಾಡ್ಕೊಡ್ತಾರೇನು ರೀ? ಹೊತ್ತಿಗೆ ಮುಂಜಾನೆ ಸುಟ್ಟು ರೊಟ್ಟಿನ ಅಲ್ಲಿ ತಿನ್ನಲ್ಲ ಸುಮ್ಮನೆ. ಇಲ್ಲೇ ಸಸಿ ಕೈಯಾಗ ಅಂದ್ರೆ ಹಿಂಗೆ ಮಾಡಂಗಕತಿ. ಮಗಳಂತೆಗಾದ್ರೆ ಸುಮ್ಮನೆ ಇರ್ತಾರ ಅಲ್ಲಿ, ಬಾಯಿ ಮುಚ್ಕೊಂಡು ಬಾಯಾಗ ಹಲ್ಲದವ ಇಲ್ಲ ಅನ್ನಂಗೆ. ನೋಡ್ದೇನಪ್ಪ, ನೋಡ್ದೆ ನಿನ್ನಿದ್ರಿಗೆ ಹೆಂಗೆ ಇದ್ರ ಮಾತಾಡ್ತಾವ ನೋಡು. ನಿಮ್ಮ ಅಕ್ಕನ ಮನೆ ಸುದ್ದಿಗೆ ಎದಕ್ಕೆ ಬೇಕು? ನಾವು ಹಂಗೆ ಮಾತಾಡ್ತೇವೆ, ನೀಕೆ ತವ್ರ ಮನೆ ಸುದ್ದಿನ ಹಂಗೆ ಪೇಂಡ್ಲಿ ತಂದು ಇದೆ. ನೀವೇನು ನಮ್ಮ ತವ್ರ ಮನೆ ಬಗ್ಗೆ ಮಾತಾಡೋ ಅಂಥದ್ದು ಏನಿಲ್ಲ. ಅವ್ರದ್ದೇನು ಅಂಥದ್ದು ಹುಳುಕಿಲ್ಲ, ನೀವು ಮಾತಾಡಿ ಅವ್ರನ್ನ ಎತ್ತಿ ಎಣ್ಸೋ ಅಂಥದ್ದು. ಅಷ್ಟಕ್ಕೂ ನನ್ನ ತಾಯಿ ಬೇರೆ ಅತ್ತೆ ಬೇರೆ ಅಂತೇಳಿ ಅವ್ರಿಗೊಂದು ಇವ್ರಿಗೊಂದು ಭೇದ ಭಾವ ಮಾಡೋದಿಲ್ರಿ. ನೀವು ಹಂಗೆ ತಿಳ್ಕೊಂಡಿರಿ ಅಷ್ಟೇ. ನಾನು ನಮ್ಮವ್ವ ಆದ್ರೆ ಹಂಗೆ ನೋಡ್ತೀನಿ, ನಿಮ್ಮನ್ನಾದ್ರೆ ಹಂಗೆ ನೋಡ್ತೀನಿ. ಇನ್ನು ನಮ್ಮವ್ವನ ಪಾಪ ಹೋಲ್ತೆಗೆ ನನ್ನ ಮಗಳು ಒಬ್ಬಕ್ಕೆ ಗುಳಾಡ್ತೈತಿ ಅಂದು ಬಂದ್ಲಂದ್ರೆ ಒಂದು ಗಳಿಗೆತ್ ಕುಂದ್ರಂಗಿಲ್ಲ, ಹಂಗೆ ಕೆಲಸ ಮಾಡ್ತೈತಿ. ನಿಮಗೇನ್ರಿ ಹೇಳ್ತಾನೇನ್ರಿ ನಾನು? ಒಂದು ಒಣಗಿದ ಬಟ್ಟೆ ತಂದು ಇಡ್ರಿ ಅಂತಂದು ಹೇಳಲ್ಲ, ಗೊತ್ತೇನ್ರಿ ನಿಮ್ಗೆ? ಹೇಳ್ತೇವ ಸುಮ್ಮನಿದ್ರ ಮಾಡಾರ್ಕಂಡ್ರೆ ಎಲ್ಲ ಮಾಡಿಸ್ಕೊಳಂಗದಿ ಚಾಕ್ರಿ ನೀನು. ಆದ್ರೆ ಆಗ್ಬೇಕಲ್ಲ ನನ್ನ ಕಡೆಯಿಂದ ಮಾಡೋದು. ನಾನು ಈ ಮನೆ ಬಂದಾಗಿದ್ದಾನ ದೊಕ್ಕೆಂತನ ಅದನಿ. ಈಗ ವಯಸ್ಸಾತು, ಇನ್ನೂ ಮಾಡ್ಬೇಕನ್ನ ನನ್ನ ಕೆಲಸನ. ಮತ್ತು ನಿನ್ನೆ ಎದಕ್ಕೆ ತರ್ಬೇಕು? ನಾನೇ ಕೆಲಸ ಮಾಡೋಕ್ಕಾದೆ ಅಂದ್ರೆ ಹೋಗು ಮಾಡು, ಯಾರು ಇಚ್ಛೆ ಮಾಡ್ತೀರಿ? ಹೊಗ್ಗ ಅವನು ಇವ್ರದ್ದು ಏನು ಮುಗಿಯಂಗ ಕಾಣಂಗಿಲ್ಲ. ಇವ ನೀನು ಸಣ್ಣ ಹುಡಿ ಮಾಡ್ದಂಗೆ ಮಾಡ್ತೀಯಲ್ಲ ಬೇ. ಹಾಂ, ಏನು 2 ರೊಟ್ಟಿ ಅದಲ್ಲ, ಆಕಿನೂ ಸುಡೋದು ಬೇಡ ಅಂತಿದ್ದಿ. ಬ್ಯಾಡ್ ಬಿಡು, ಅಂಗಡಿಯಾಗ ಇಲ್ಲಿ 2 ರೊಟ್ಟಿ ಸಿಗ್ತಾವೆ, ಬಿಸಿಯೇ 2 ರೊಟ್ಟಿ ತಂದು ಕೊಡ್ತೀನಿ. ಮಾತಾಡ್ಬೇಡ್ರಿ ಇವ, ಸಾಕಾಗೈತೆ ನನಗೆ. ಕೇಳಿ ಕಿವಿ ಏನೋ ತೂತ್ ಬಿದ್ದು ಹೋಗ್ಯವು. ಲಲ್ತಕ್ಕ ಯಾಕೆ ಏನಾಯ್ತು? ಯಾಕೆ ಬಾಯ್ ಮಾಡಕತ್ತಿರಲ್ಲ? ಏನಿಲ್ಲ ಬಾರ್ಲೆ, ಹಂಗ ಸುಮ್ಮನೆ
ಹಂಗ ನಾನೊಂದೊಂದು ಅವ್ರೊಂದೊಂದು ಹಂಗ ಬಾಯ್ ಹತ್ತಿತ್ತು. ಏನಿಲ್ಲ ಬಿಡು. ಯಾಕೆ ಬಂದಿದ್ದು ನೀನು? ಯಾಕೆ ಇಲ್ಲ ಲಲಿತಕ್ಕ, ಹೆಂಗೂ ಈಗ ಖಾಲಿ ಇದ್ವಲ್ಲ ಮಧ್ಯಾಹ್ನಾಗ, ಒಟ್ಟು ಪ್ಯಾಟ್ಗೆ ಹೋಗಿ ಸಂತಿನಾರ ಮಾಡ್ಕೊಂಬಂದ್ರಾತ ಅಂತ. ಬರ್ತೀಯನ? ಒಲ್ಲವ, ಯಾ ಸಂತಿ ಬೇಡ, ಯಾ ಸಸನ ಬೇಡ, ಎದಕ್ಕೆ ಬೇಕಾಗೈತಿ? ಮನ್ಯಾಗ ಇದ್ಕಂದು ಒಲಿ ಮುಂದೆ 3 ಹೊತ್ತು ಬೇಕಂತ ಇದ್ರನ ಸಮಾಧಾನ ಇರ್ತೈತಿ. ಎಲ್ಲಾರಿಗೆ ನಿಮ್ಮ ಅತ್ತೆ ಅಂತ ಅತ್ತೆನ ಸಿಗ್ಬೇಕಲ್ಲ. ನಮ್ಮ ಮನ್ಯಾಗ ಅದಾರ, ಏನು ಮಾಡ್ಬೇಕು? ನಿಮ್ಮ ಅತ್ತೆ ಹಂಗ ಎಲ್ಲರೂ ಹೊಂದ್ಕೊಂಡು ಹೋಗೋ ಅಂತಾರೆ ಇರ್ಬೇಕಲ್ಲವ. ನೀನಂತೂ ಪುಣ್ಯ ಮಾಡಿದಿ, ನಿಮ್ಮ ಅತ್ತೆ ಚಲೋ ಸಿಕ್ಕಾಳ. ಹೂನ, ಇವ್ರತ್ತಿ ಭಾರಿ ಗಟ್ಟವೇನು ನೋಡು, ದಿನ ಹಿಡ್ಕೊಂಡು ಬಡಿತಾಳೆ ದನಕ್ಕೆ ಬಡ್ದಂಗ. ಹಾಗಾಗಿ ಪಾಪ ಅಳಲ್ ತೊಡ್ಕೊಳಕತ್ತಾಳ ನೀನು ಮುಂದೆ ಗೆಳತಿ ಮುಂದೆ. ಮನೆಯಾಗಿರ ಮುದುಕ್ಯರಿಗೆ 2 ಬಿಸಿ ರೊಟ್ಟಿ ಸುಟ್ಟು ಕೂಡ ಯೋಗ್ತೆ ಇಲ್ಲ ಇವ್ರಿಗೆ. ಮತ್ತು ನೋಡ ಎಂತೆಂತ ಮಾತಾಡ್ತಾಳೆ. ನಿಮ್ಮ ಅತ್ತೆ ಚಲೋ, ನಮ್ಮ ಅತ್ತೆ ಚಲೋ ಇಲ್ಲ. ಏನು ಇನ್ನೇನು ದಿನಾನ ಪಾದ ಪೂಜೆ ಮಾಡ್ಬೇಕಾತ ನಾನು ಮುಂದೆ ಮೇಲೆ ಕುಂದ್ರಿಸಿ? ಅತ್ತೀರ, ನಾನೇನ ನನ್ನ ಪಾದ ಪೂಜೆ ಮಾಡ್ರಿ ಅಂತಂದು ಹೇಳಿಲ್ಲ. ಬೇಕಂದ್ರೆ ದಿನಾ ಮುಂಜಾನೆ ನಾನು ನಿಮ್ಮ ಪಾದ ಪೂಜೆ ಮಾಡ್ತೀನಿ. ಒಂದು ಸ್ವಲ್ಪ ಸುಮ್ಮನೆ ಇರೋದರ ಕಲೀರಿ. ಶಾಂತಿ ಇದ್ದ ಮನ್ಯಾಗ ಅಶಾಂತಿ ಆಗ್ಬಿಡ್ತೈತೆ ನೋಡ್ರಿ. ನೀವು ಮಾತಾಡಕ್ಕೆ ಚಲೋ ಮಾಡಿದ್ರಿ ಅಂದ್ರೆ ಬಿರುಗಾಳಿ, ಸುಂಟ್ರ ಗಾಳಿ, ಎಲ್ಲ ಗಾಳಿ ನಾವು ಒಮ್ಗೆ ಸೇರ್ಕೊಂಡ್ಬಿಡ್ತಾವು. ಅವು ಹಂಗೆ ಅಮಾಸೆ ಹುಣಿವಿ ಬಂದಂಗೆ ಹತ್ತತ್ರ ಹಂಗೆ ಅಕ್ಕತ್ತೇವಳು ನಮ್ಮ ಮನ್ಯಾಗ. ಲಲ್ಲಿ, ಯಾಕಲಿ ಹಂಗೆಲ್ಲ ಯಾಕೆ ಮಾತಾಡ್ತೀವಿ ನಮ್ಮ ಮೂಗ? ಅಂಥದ್ದು ಏನು ಮಾಡ್ಯಾಳಕ್ಕೆ ನಿನಗೆ? ಹಾಂ, ಏನೋ ಒಂದಿಟ್ಟು ಸಿಟ್ಟು ಬಂದೈತಿ, ಯಾಕೆ ರೊಟ್ಟಿ ಹಲ್ಲಿ ಬಂದಿರಕ್ಕಿಲ್ಲ, ಒಸಡ್ ನೋವು ಆಗೈತೆ ಏನೋ, ಅದಕ್ಕೆ ಬೈದಾಡಕತ್ತೇಳ. ನಿನಗೂ ಅಷ್ಟು ಕೇಳ್ಕೊಂಡು ಸಮಾಧಾನಾಗಿ ಉತ್ತರ ಕೊಡೋ ಅಷ್ಟು ಬರಲ್ದೇನ? ಬರೀ ಹೊಳ್ಳು ಮಾತಾಡ್ತೀಯಲ್ಲ. ಇಲ್ರಿ, ಬರಂಗಿಲ್ಲ ನೋಡಣಿ. ಸಮಾಧಾನಗೆ ಉತ್ತರ ಕೊಡಕ್ಕೆ ಬರಂಗಿಲ್ಲ. ಬರಂಗಿಲ್ಲ ಅಂದ್ರೆ ಬರಂಗಿಲ್ಲ ಅಷ್ಟೇ. ನಾನು ಕೊಡಂಗಿಲ್ಲ ಉತ್ತರನ. ಯಾಕೆ ಕೊಡ್ಬೇಕು? ನನಗೂ ದಿನ ಕೇಳಿ 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 ಕಿವಿ ನಾವು ಸಾಕಾಗಿ ತೂತ್ ಬಿದ್ದವು, ಗೊತ್ತೇನ? ಎಷ್ಟಂತ ಅನಿಸ್ಕೋಬೇಕು? ನಿಂತ್ರು ಅಂತಾರ, ಕುಂತ್ರು ಅಂತಾರ, ಎಲ್ಲದಕ್ಕನ ಏನು ಅದಕ್ಕೊಂದು ಸಮಾಧಾನ ಅನ್ನೋದಿಲ್ಲನ? ಅವ್ರಿಗೆ ನಾ ರೊಟ್ಟಿ ಮಾಡಿಲ್ಲ ಅಂತ ಸಿಟ್ಟಲ್ಲ, ಆ ಮಾದೇಶನ ಮದುವೆ ಹೋದ್ನಲ್ಲ ಅಂತ ಸಿಟ್ಟು. ಹೋಗ್ಬೇಡ ಅವ್ರ ಮದುವೆಗೆ, ಎದಕ್ಕೆ? ಅವ್ರ ಮದುವೆ ಅವ್ರು ಮಾಡ್ಕೊಂತಾರ, ನಿಂದೇನೈತಲ್ಲ ಹರ್ಕತ್ತು ಅಂತಂದ್ರೆ. ಇಲ್ರಿ ಅತ್ತೀರ, ಪಾಪ ಅವ ನಮ್ಮನ್ನು ನೆಚ್ಚಿ ಬಂದನ, ನಾವು ಮದುವೆ ಹೋಗ್ಲಿಲ್ಲದ್ರೆ ಹೆಂಗೆ ಮಾತಾಡಿ ಬಗೆಹರಿಸಿ ಬರ್ತೇವೆ ಅಂತಂದು ಈ ಟೈಮ್ ನೋಡು. ಅವಾಗಿದ್ದ ಉರು 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 ಹಿಂಗೆ ಮಾಡಕತ್ತಾರ. ಆಟ ನೀವಿದ್ದ ಕಮ್ಮಿ ಮಾಡಾಕತ್ತಿದ್ರ, ಯಾಕೆ ಅಚಾನಕ ನೀವು ಬಂದ ಬಿಟ್ರಿ ಹಿಂದೆ, ಹಂಗಾಗಿ ನಿಮಗೆ ಗೊತ್ತಾತ. ಇಲ್ಲಾಂದ್ರೆ ಏನು ಉರುಣಿ ನಡೆದೈತ್ರಿ? ಆ ಹುಡುಗ ಬಂದು ಹೋದಾಗಿದ್ದನ್ನು ಹಿಂಗೆ ಉರು 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 ಅನ್ನಕತ್ತಾರ ನನ್ನ ಮೇಲೆ. ಹೋಗ್ಲಿ ಬಿಡು ಇವ, ಅದನ್ನು ಯಾಕೆ ಇದು ಮಾಡ್ತಿದ್ದಿ? ಏನೋ ತಂದಿಲ್ಲದ ಮಗ ಪರದೇಶಿ, ಇನ್ನೂ ನಮ್ಮನ್ನ ನೆಚ್ಚಿ ಬಂದೈತಿ, ಹಂಗೆ ಕೈ ಬಿಡಬಾರ್ದು ಅಂತಂದು ನಾವು ಹೋಗಿ ಮಾತಾಡಿ 2 ಅಕ್ಕಿ ಕಳೆ ಹಾಕಿ ಬಂದೀವಿ. ಏನಾತು? ಯಾರು ಇಲ್ದರ್ಗೆ ದೇವ್ರು ಇರ್ತಾನಂತ ಏನ ಅವ ನಮಗೆ ಬಂದಾನ ಕೇಳಾಕ, ನಾವು ಇಲ್ಲ ಅನ್ಲಾರ್ದ ಹೋಗಿ ಮಾಡಿ ಬಂದವಿ. ಏನು ನಾವೇನು ಕೈಲಿಂದ ರೊಕ್ಕ ಕೊಟ್ಟವೆ, ರುಜಿ ಕೊಟ್ಟವೆ ಬೇ? ಎಲ್ಲ ಅವ್ರದವ್ರು ಮಾಡ್ಕೊಂಡಾರ. ಏನೋ ಹೋಗಿ 2 ಮಾತಾಡಿದ್ದಷ್ಟ. ನೀನು ಅದಕ್ಕೆ ಈ ನಮ್ನಿ ಮಾಡಿದ್ರೆ ಹೆಂಗೆ ಹೇಳು? ಹಾಗೆ ಹೋಗೈತಗ. ಈಗಾರ ಏನೈತಿ? ಏನು ನಾ ಹೇಳಿದ್ರೆ ನಡಿಬೇಕಾಗೈತೆ ನನ್ನ ಮಾತು? ಏನಿಲ್ಲ, ನಿಮಗೆ ತಿಳಿದಂಗೆ ನೀವು ಮಾಡ್ತೀರಿ. ನಾ ಬೇಡ ಅಂದಿದ್ದೆ, ನೀವೇನು ಬಿಟ್ರೆ ಹಂಗೆ ಹೆಂಡತಿ ಮಾತು ಕಟ್ಕೊಂಡು ಹೋಗಿ ದೊಡ್ಡದಾಗಿ ಮುಂದೆ ನಿಂತ್ಕೊಂಡು ಏನು ಹಂಗ ಹೋಲ್ ನಡಿ. ಮತ್ತೆ ಯಾಕೆ ಈಗ ಮಾತು? ಹಾಗೆ ಹೋಗೈತಲ್ಲ. ನಡಿ ನಡಿ ಬೊಳ್ಳಳಿ, ಮುಗಿತಲ್ಲ ನಡಿ. 2 ರೊಟ್ಟಿ ಅಂತ ಸುಟ್ಟು ಕೊಡು ನಡಿ ಅವ್ಗ. ಅಯ್ಯ ಲಲಿತಕ್ಕ, ನೀನು ಪ್ಯಾಟಿ ಬರ್ತೀಯ ಅಂತೇಳಿ ನಾ ಬಂದನಿ, ನೀ ರೊಟ್ಟಿ ಸುಟ್ಕೊಂತ ಕುಂದಿರ್ತೀಯನ? ಬೇಡ ಬಾ, ನಮ್ಮನೆ ಮುಂಜಾನೆ ಮಾಡಿದ ರೊಟ್ಟಿ ಅದಾವ, ಕೊಡ್ತಾನೆ 2. ಅವನ್ನ ಕೊಟ್ಟು ಊಟಕ್ಕೆ ಬಂದ್ಬಿಡು, ಪ್ಯಾಟಿಗೆ ಹೋಗಿ ಬರೋಣ ನಾವು. ಸುದ್ದಾತ್ ನೋಡ್ಲೆ ಬೆಳೆವು. ಮುಂಜಾನೆ ಸುಟ್ಟು ರೊಟ್ಟಿ ತಿಂದಿದ್ದೆ ಅಂದ್ರೆ ಇಷ್ಟೆಲ್ಲ ಮಾತಾ ಬರ್ತಿದ್ದಿಲ್ಲಲ್ಲಿ. ನಾನು ಮುಂಜಾನೆ ಮಾಡೇನಿ, ಆದ್ರೆ ನಮ್ಮ ಅತ್ತಿಗೆ ಹೂ ಸವಿ ಬಂದಿಲ್ಲ, ಅದಕ್ಕೆ ಮತ್ತೆ ಮಾಡ್ಕೊಡ್ಬೇಕು. ಪ್ಯಾಟಿಗೆ ನೋಡಂತಾಗ ಸಂಜೆ ಕಡೆಗೆ ಅದು ಹೋಗಿ ಬರೋಣಂತ. ಹೌದಾ? ಸರಿ ತಗೊಳವ, ಹಂಗಾರ ಕೈ ತೆರವಾದಾಗ ಹೇಳು, ಮತ್ತೆ ಹೋಗಿ ಬಂದ್ರೆ ಆಕತಿ. ಒಂದಿಟ್ಟು ಮತ್ತೆ ಕಾರ್ತಿಕ ಒಂದು ಹಚ್ಬೇಕಲ್ಲ, ಅದಕ್ಕೆ ಮನೆ ದೇವ್ರದ್ದು ಬಿಡಕ್ಕೆ ಬರಂಗಿಲ್ಲ. ಬರ್ತಾನೆ ಅಂದ್ರೆ ಸೈ ಮೊದ್ಲು ಹೇಳು, ಇಲ್ಲಾಂದ್ರೆ ನಮ್ಮ ಮನೆಯವ್ರ ಕಡೆಗೆ ತರಿಸ್ಬಿಡ್ತಾನಂತ ಏನಾರ ಕಿರಾಣಿನ. ಹ್ಞೂ ಆತ ತರಿಸ್ಕೊಂತಿ ಹೇಳ್ತಾನಂತ. ಈಗ ಹೋಗಿ ನೀನು ಮೊದ್ಲು. ಅಲ್ಲ ಅತ್ತಕ್ಕ, ನಾ ಹೇಳೋದನ್ನ ಅರ್ಥನ ಮಾಡ್ಕೇವಲ್ಲ. ನಾ ಕಿರಾಣಿ ತರಕ್ಕೆ ಹೋಗ್ಬೇಕು ಬರ್ತೀಯೇನೋ ಅಂತ ಇಷ್ಟು ಒತ್ತಿ ಕೇಳಾಕತ್ತೇನೆ. ನೀನೊಂದು ಸ್ವಲ್ಪ ಅರ್ಥ ಮಾಡ್ಕೇವಲ್ಲವ. ನೋಡ ಅಲ್ತಕ್ಕ, ಇಲ್ಲಿ ಹೋಗಲೆ, ಏನು ಅರ್ಥ ಆಗೋಲ್ದವ ನನಗೆ. ಹೇಳಿದ್ನಲ್ಲ ಅದನ್ನ ಮತ್ತೆ ಹೇಳ್ತಂತಾಗ ಫೋನ್ ಮಾಡಿ ಬರ್ತಾನೆ ಇಲ್ಲ ಅನ್ನೋದಂತಂದು. ಸುಮಕ್ಕರ, ನನಗೆ ಅರ್ಥ ಆತ್ ಬಿಡ್ರಿ. ನೀವು ಯಾಕೆ ಅಷ್ಟು ಒತ್ತಿ ಕಿರಾಣಿ ತರಿಸ್ಬೇಕು ಅನ್ನಕತ್ತೀರನ್ನ ನನಗೆ ಅರ್ಥ ಆತು. ತಡ್ರಿ 1 ನಿಮಿಷ. ತಗ ಬೊಳ್ಳೊಳ್ಳಿ, ಇವನ್ನ ರೊಕ್ಕ ಕೊಡೋರಿಗೆ. ಅವರು 4 ದಿನ ಮನೆ ಹೊಲ್ದಾಗ ಕೆಲಸ ಮಾಡ್ಯಾರ, ಪಗಾರ ನಿಮ್ಮ ಕಡೆಗೆ ಇರಲ್ರಿ, ಸಂತಿ ಹೋಗೋ ಮುಂದೆ ಇಸ್ಕೊಂತಾನೆ ಅಂತ ಅಂತಿದ್ರ. ಅದಕ್ಕೆ ಬಂದಾರ. ಅವ್ರು ಬಾಯಿ ಬಿಟ್ಟು ಕೇಳ್ಬೇಕಾ, ಕೂಲಿದ್ ಕೊಡ್ರಿ ಅಂತಂದು. ಸುಮ್ಮನೆ ಹಂಗೆ ಕಿರಾಣಿ ಸಂತಿ ಪ್ಯಾಟಿ ಅನ್ಕೊಂತ ನಿಂತ್ಕೊಂಡ್ರೆ ಹೆಂಗೆ ಅರ್ಥ ಆಗ್ಬೇಕು? ಅದು ಕೇಳ್ತಿದ್ ಬಿಡ್ರಿ, ಆದ್ರೆ ನಿಮ್ದ ಬಾಯಿ ನಡೆದತ್ತಲ್ಲ, ಹಂಗಾಗಿ ರೊಕ್ಕ ಬೇಕು ಅಂತ ಅನ್ನಕ್ ಮನಸ್ಸಾಗ್ಲಿಲ್ಲ, ಹಂಗಾಗಿ ಸುಮ್ಮನೆ ಇಟ್ಕೊಂಡಿದ್ದೆ. ಕೊಟ್ಬಿಡ್ರಿ ಅಣ್ಣಾರ, ಪುಣ್ಯ ಬರಲಿ ನಿಮಗೆ. ತಗ ಬೊಳ್ಳೊಳ್ಳಿ, ಕೊಟ್ಬಿಡು ಅತ್ಲಾಗ. ಅಲ್ಲಲ್ಲಿ 4 ದಿನ ಹೊಲ್ದಾಗ
ರೊಕ್ಕ ಎಷ್ಟಾತ್ ನಿಂದು 1200 ಹಾಂ 1200 ರೂಪಾಯಿ ಆತು 1200 ಹೆಂಗಾಕತಿ ಎಷ್ಟಾತ್ರಿ ಹಾಂ ಕರೆಕ್ಟ್ ಐತೆ ತಗ 1200 ಕೊಟ್ಬಿಡು. ಮೊನ್ನೆ ಜಮಖಾನ ತಗಂದಾಗ 500 ರೂಪಾಯಿ ಕೊಡಲ್ಲಲ್ತಕ್ಕ ಮತ್ತೆ ಆಕಿ ಕಡೆ ಸಾಲ ತಂದನಿ ಅಂತೇಳಿ 500 ರೂಪಾಯಿ ರೊಕ್ಕ ಇಸ್ಕಂದಿ 1200 500 ಹೋದ್ರೆ ಇನ್ನೆಷ್ಟು ಉಳಿತು 700 ಉಳಿತು 700 ಮೊನ್ನೆ ಏನು ಇದು ಸೊಪ್ಪು ತರಕಾರಿ ಅವ್ರಂತಾಗ ವ್ಯಾಪಾರ ಮಾಡಕ್ಕೆ ರೊಕ್ಕ ಸಾಲ ಬಿದ್ದವು ಒಂದಿಷ್ಟು ಸೊಪ್ಪು ಹಾಕ್ಸಣಕ ಒಂದು 400 ರೂಪಾಯಿ ಕೊಡಲ್ಲಲ್ತಕ್ಕ ಅಂತಂದು ಮತ್ತೆ ಅದಕ್ಕೆ ಇಸ್ಕಂದಿ 700 400 ಹೋದ್ರೆ ಎಷ್ಟು ಉಳಿತವ ಇನ್ನು 300 ರೂಪಾಯಿ ಉಳಿತು 300 ರೂಪಾಯಿ ನನ್ನ ಮಗಳಿಗೆ ಏನೋ ಚಪ್ಪಲ್ ಏನೋ ತಗೊಳಕ್ಬೇಕು ಅಂದು 200 ರೂಪಾಯಿ ರೊಕ್ಕ ಇಸ್ಕಂದಿ ಎಷ್ಟು ಹೊತ್ತು 300 ಒಂದು 200 ಇನ್ನೊಂದು 100 ರೂಪಾಯಿ ಉಳಿತು ಒಂದು 100 ರೂಪಾಯಿ ಇರ್ಲಿ ಬಿಡು ನನ್ನ ಕಡೆಗೆ ಮತ್ತೆ ಏನಾದ್ರು ಬೇಕಾದಾಗ ಕೇಳ್ತಿಯಲ್ಲ ಅವಾಗ ಕೊಡ್ತಾನಂತೆ ಇದೇನಲ್ಲಲ್ತಕ್ಕ ಎಲ್ಲ ಲೆಕ್ಕ ನೆನಪಿಟ್ಕೊಂಡು ಒಂದೇ ದಿನ ಮುರ್ಕಂದ್ರೆ ಹೆಂಗೆ ನೀನು ಮತ್ತೆ ಕೂಲಿ ಮಾಡಿದಾಗ ಮುರ್ಕೊಂತಿ ಒಂದು ಅರ್ಧನಾರು ಕೂಡ ಅಲ್ಲಲ್ತಕ್ಕ ಪುಣ್ಯ ಬರ್ತೈತಿ ಒಂದು ಸ್ವಲ್ಪ ಕಿರಾಣಿ ತರಿಸ್ತೀನಿ ಹಿಂಗೆ ಮಾಡ್ಬೇಡವ ನೀನು ಹಿಂಗೆ ಮಾಡ್ದೆ ಅಂತ ನಾ ಅನ್ಕೊಂಡತ್ತಿಲ್ ತೆಗಿ ಜಮಖಾನದ 500 ಮುರ್ಕ 700 ರೂಪಾಯಿ ಕೊಡು ಮತ್ತೆ ಮುಂದಿನ ವಾರದಾಗ ಮತ್ತೆ ಕೆಲಸ ಮಾಡಿದೆ ಅಂದ್ರೆ ಅವಾಗ ಒಟ್ಟು ಮುರಿಸ್ತೇನಂತ ಏನು ಮುರಿಸ್ತಿಲ್ಲ ನೀನೇ ನೆನಪು ಮಾಡಿ ಕೊಡ್ಬೇಕಾ ಕೈಯಾಗ ರೊಕ್ಕ ಬರ್ತೀವಿ ಹಂಗೆ ತಗೊಂಡು ಎದ್ದು ಬಿಡ್ತಿದ್ದಿ ಈಗ ನಾನಾಗಿ ನೆನಪು ಮಾಡೇನೆ ಮುಂದಿನ ವಾರ ಮುರಿಸ್ತೀನಿ ಅಂತಿದ್ದಿ ನೆನಪಿಟ್ಟು ಕೊಡ್ಬೇಕು ನೋಡು ಹಂಗಾರೆ ಮುಂದಿನ ವಾರ 500 ರೂಪಾಯಿ ಅಷ್ಟ ಮುರ್ಕೊಂಡು ಉಳಿದ ರೊಕ್ಕ ಕೊಡ್ತೇನೆ ನಿನಗೆ ಸರಿ ತಗೊಳ್ಳಲ್ತಕ್ಕ ಆಗ್ಲಿ ತಗ ಒಯ್ಯಿ ಅಲ್ಲ ಈಕೆ ಅಂತಾಗ 1200 ರೂಪಾಯಿ ರೊಕ್ಕ ಎಲ್ಲಿಂದ ಬಂದ್ವು ತಡಿ ಮೆತ್ತಗೆ ಕೇಳಿದ್ರೆ ಹೇಳ್ತಾಳೆ. ಬಳ್ಳಳ್ಳಿ ಅಯ್ಯೋ ಇವ್ರ ಮುಂದನ ಹೇಳ್ಬಿಟ್ನೆ ನಾನು ಸೀದಾ ಸುಮ್ಮನೆ ಮನೆಗಾರ ಹೋಗಿದ್ದೆ ಅಂದ್ರೆ ಈ ವಾರ ಅಲ್ಲದ್ರೆ ಮುಂದಿನ ವಾರ ರೊಕ್ಕ ಹೊಳ್ಳಿ ಬರ್ತದ್ದು ನನಗೆ ಈ 1000 ರೂಪಾಯಿ ರೊಕ್ಕ ಎಲ್ಲಿಂದ ಬಂದು ಅಂದ್ರೆ ಏನು ಹೇಳೋದು ನಾನು ಕೇಳ್ತಡಿ ಅವ್ರು ಹೇಳ್ತೇನೆ ಉತ್ತರಾನ ಇದ್ಕ ಅನ್ನೋದು ಸಿಟ್ಟಿನ ಕೈ ಬುದ್ಧಿ ಕೊಡಬಾರ್ದು ಅಂತಂದು ನಾನು ಯಾರ್ದ ಸಿಟ್ಟು ತಗೊಂಡು ಬಡ ಬಡ ಅಕ್ಕಿ ಮೇಲೆ ಹಾಕಿವೆ ನೋಡು ಅಂದ 1000 ರೂಪಾಯಿ ಹೊಡ್ತಿತ್ತು ಈಗ ಯಾರ ಮುಂದೆ ಹೇಳಿ ಕೇಳೋದು ಯಾಕ್ರಿ ಚಾ ಏನಾರು ಬೇಕಿತ್ತೇನ ಕುತ್ಕರಿ ಮಾಡ್ಕೊಂಬರ್ತಾನೆ ಹ್ಞೂ ಸರಿ ತಗೊಂಬೋಗು ಇಲ್ಲೇ ಕುಂದಿರ್ತಾನೆ. ರೊಕ್ಕ ಎಲ್ಲಿಂದ ಬಂದು ಅಂತ ಅವ್ರು ಕೇಳೋಕೆ ಮುಂಚೆ ನಾನು ಜೋರು ಮಾಡಿ ಒಳಗೆ ಬಂದ್ಬಿಟ್ಟೆ ಚಲೋ ಆತ ಅಲ್ಲ ನಾಗೆ ಆಕೆ ಹೆಂತೆಗೆ ರೊಕ್ಕ ಎಲ್ಲಿಂದ ಬಂದು ಅಂತಂದು ಕೇಳ್ಬೇಕಾ ಬೇಡ ನೀನು ಆಕೆ ಜೋರು ಮಾಡಿಲ್ಲ ನೀ ಸುಮ್ಮನೆ ಆಗ್ಬಿಟ್ಟು ಏನು ಹಿಂಗೆ ಮಾಡಿದ್ರೆ ಮಂತೇನು ಬಳೆ ಉಳಿತಾವೇನ ಇವ ಆ ರೊಕ್ಕ ನಾನ ಕೊಟ್ಟಿದ್ದೆ ಇಟ್ಗ ನಾ ಕೇಳ್ತೀನಿ ಆಮೇಲೆ ಕೊಡಂತಿ ಅಂತಂದು ಆಕೆ ಪಾಪ ಮತ್ತು ಈಗ ಉಳಿಸಿದ್ಲಲ್ಲ ಅವ ರೊಕ್ಕನ ಈಗ ಸುಮಕರಿಗೆ ಹಂಗೆ 1200 ರೂಪಾಯಿ ಕೊಡ್ಬೇಕತ್ತ ಮತ್ತು ಅದ್ರಾಗ 700 ರೂಪಾಯಿ ಮುಂದಿನ ವಾರದಾಗ ಮುರಿತೀನಿ ಅಂತಂದು ಅಂದ್ಲು ಉಳಿದ್ವಲ್ಲ ಮತ್ತೇನೇನು ಆಕೆ ಕಡೆಗಿದ್ರೆ ನನ್ನ ಕಡೆಗಿದ್ರೆ ಎಲ್ಲ ಒಂದೇ ಬಿಡಬೇ ಏನಪ್ಪ ನಿಮ್ಮ ಗಂಡ ಹೆಂಡತಿ ಲೆಕ್ಕಾಚಾರನ ತಿಳಿಯಂಗಿಲ್ಲ ನನಗೇನೆಲ್ಲ ಹೇಳ್ತೀರಿ ನೀವು ಏನ ಯಾವ್ದೋ ಒಂದು ಬ್ಯಾಡಾಗಿದ್ದು ಉಪಯೋಗ ಇಲ್ಲದ್ದು ಬಂದು ಇವ ಹಂಗಾತ ಬೇ ಇವ ಹಿಂಗಾತ ಬೇ ಅಂತ ಹೇಳ್ತಿದ್ದೀನಿ ನೀನು ಹಗರ ಇಲ್ತಗ ನೀನೇನು